ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 14 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ ತಾರ್ ರೋಡ್ಡು. ಆ ತಾರ್ ರೋಡಿಂದ 30 ಅಡಿ ಅಷ್ಟೇ. ಅಲ್ಲಿಂದ ಈ ಕಡೆ ಜಮೀನು, ಇದೇ ಜಮೀನು. ನಿಮಗೆ ನೋಡಿರಿ, ಇಲ್ಲಿ ಖಾಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಜಮೀನೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 2 ಎಕರೆ 20 ಗುಂಟೆ ಮಾರುವಂಥ ಖಾಲಿ ಜಮೀನು. ತಾರ್ ರೋಡ್ಗೆ ಕೇವಲ 30 ಅಡಿ ಹತ್ರ ಇದೆ. ಅಂದರೆ ದಾರಿ ಕೂಡ 30 ಅಡಿ ಸಿಗುತ್ತೆ. ಒಂದು 30 ಅಡಿ 50 ಅಡಿ ದೂರ ತಾರ್ ರೋಡ್ಗೆ. ಇನ್ನೇನು ತಾರ್ ರೋಡ್ ಹತ್ತತ್ರನೇ ಅಂದ್ಕೊಳ್ಳಿ. ದಾರಿಗಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ 30 ಅಡಿ ಕೂಡ ದಾರಿ ಮಾಡಿಸ್ಕೊಡ್ತಾರೆ. ಅಂದರೆ 100 ಮೀಟ್ರ್ ಕೂಡ ಇಲ್ಲ, ಕೇವಲ 30 ಅಡಿ 40 ಅಡಿ ಅಷ್ಟೇ. ತಾರ್ ರೋಡಿಂದ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ತುಂಬ ಚೆನ್ನಾಗಿದೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇದನ್ನು ಒಂದು 3 ವರ್ಷ 4 ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡಿಲ್ಲ. ಆದ್ದರಿಂದ ಈ ಥರ ಬೀಳ್ಬಿಟ್ಟಿರೋ ಥರ ಕಾಣಿಸುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ. ನೀರಿಂದಂತೂ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೀರು. ನಾನು ಹೇಳುವುದು ಎಷ್ಟು ಸತ್ಯವೋ ಅಷ್ಟು ಕೂಡ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇಲ್ಲಿ ನೀರು ಸಿಗುತ್ತಾ, ಎಷ್ಟಡಿಗೆ ಸಿಗುತ್ತೆ, ಸಿಕ್ಕರೆ ಎಲ್ಲವನ್ನು ಕೂಡ. ಅಂದರೆ ನಾವೀಗ ಇಲ್ಲಿ ನನ್ನ ಪ್ರಕಾರ ಒಂದು 100-150 ಅಡಿಗೆ ನೀರು ಸಿಗುತ್ತೆ ಅಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ. ಆದರೆ ನೀವು ಕೂಡ ಸ್ಥಳಕ್ಕೆ ಬಂದಾಗ ಈ ವಿಚಾರವನ್ನು, ಜೊತೆಗೆ ಬೆಲೆ, ಆ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಳಿ. ಇನ್ನು ಎರಡನೇದಾಗಿ ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಲೊಕೇಶನ್ ಕೂಡ ತಾರ್ ರೋಡ್, ಇನ್ನೇನು ನಿಯರೇ ತಾರ್ ರೋಡೇ ಅಂದ್ಕೊಳ್ಳಿ. ಈ ಜಾಗದಲ್ಲಿ ಏನಾದರೂ 2 ಎಕರೆ 20 ಗುಂಟೆ ಬೇಕು ಅನ್ನೋರು, ರೋಡ್ ಹತ್ರ ಬೇಕು ಅನ್ನೋರು ಕೂಡ ಈ ಕಡೆ ಗಮನ ಹರಿಸ್ಬೋದು. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಈ ಜಮೀನಿಗಂತೂ ಸಮಸ್ಯೆ ಇಲ್ಲ. ನೀವು ಇನ್ನು ನಾವೇನಾದರೂ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಯಾವುದೇ ರೀತಿ ಅನುಮಾನ ಪಡುವಂಥ ವಿಚಾರ ಇಲ್ಲ. ಯಾಕೆಂದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ನೇರವಾಗಿ ನಮ್ಮ ಆಫೀಸ್ ಹತ್ರನೇ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ಅಲ್ಲಿಂದ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಕೇಳದೆ ಬಂದಿದ್ದೀರಾ ಅನ್ನೋದು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಇನ್ನು ಯಾರಾದರೂ ಜಾಹೀರಾತು ಕೊಡುವಂಥವರಿದ್ದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇನ್ನು ಈ ಜಮೀನಿನ ಬೆಲೆ ಎಲ್ಲವನ್ನು ಮುಗಿದ ಮೇಲೆ ಈ ಕೊನೆಗೆ ಈ ಜಮೀನಿನ ಬೆಲೆ, ಇತ್ತೀಚಿನ ದಿನಗಳಲ್ಲಿ ಈ ಜಮೀನಿನ ಬೆಲೆ ವಿಪರೀತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಕೂಡ ಕೆಲವೊಂದಿಷ್ಟು ವಿಡಿಯೋನ ಕಮ್ಮಿ ಮಾಡಿದ್ದೀನಿ. ಯಾಕೆಂದರೆ ಯಾವ ಬೆಲೆಯನ್ನು ಹೇಳೋದು, ಮಧ್ಯವರ್ತಿಗಳು ಹೇಳುವಂಥ ಬೆಲೆ ಹೇಳೋದ ಅಥವಾ ಮಾಲೀಕರು ಹೇಳುವಂಥ ಬೆಲೆಯನ್ನು ಹೇಳೋದ, ಇಲ್ಲಿ ಗೊಂದಲ ಸೃಷ್ಟಿಯಂತೂ ಆಗಿರೋದಂತೂ ನಿಜ. ಆದ್ದರಿಂದ ನಾನು ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಸ್ಥಳಕ್ಕೆ ಬಂದಾಗ ಈ ಜಾಗ ಯಾವ ಬೆಲೆಗೆ ಸೇಲ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ಎಲ್ಲ ಅಂದರೆ ಖರೀದಿಸುವಂಥ ಕೆಲಸ ಮಾಡಿ. ಸುಮ್ಮನೆ ನಾವು ಹೇಳಿದ ತಕ್ಷಣ ಅದೇ ನಿಖರವಾದ ಬೆಲೆ ಅಲ್ಲ. ಇನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ನಿಮಗೆ 1 ಎಕರೆ 15 ಲಕ್ಷ ಹೇಳ್ತಾರೆ. ಚಳ್ಳಕೆರೆಗೆ 14 ಕಿಲೋಮೀಟ್ರು, ಬೆಂಗಳೂರಿಗೆ 214 ಕಿಲೋಮೀಟ್ರು, ಚಿತ್ರದುರ್ಗಕ್ಕೆ 44 ಕಿಲೋಮೀಟ್ರು. ಚಳ್ಳಕೆರೆಗೆ ತುಂಬ ನಿಯರ್ ಆಗುತ್ತೆ. ಚಳ್ಳಕೆರೆ ನಿಯರ್ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಇನ್ನು 1 ಎಕರೆಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 15 ಲಕ್ಷ ನೆಗೆಷಬಲ್ ಆಗುತ್ತೆ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.